ಐದು ಹೊಡೆದು ಕಾರ್ ಬ್ಯಾಡ್ ನನಗೆ ಕಮ್ಮಿ ಹೊಡ್ಕೊಂಡತಿ ಅಂದ. ನಾವು ದಾವಣಗೆರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ಫ್ಯಾನ್ಸ್ ಅಣ್ಣ ಅದಕ್ಕೆ ಎಲ್ಲ ಕಡೆಗಿದ್ದಾರೆ. ಆ ಕಡೆ ಒಗದನ ಬಂದಿದ್ದಾರೆ ಭಾಳ ಜನ. ಬಟ್ ಎಷ್ಟೊಂದು ಹೆಸರು ಮಾಡಿಕೊಡ್ತಾರೆ, ಅದಕ್ಕೆ ಒಂದು ಸೇವೆ ಮಾಡೋಕೆ ಅವಕಾಶ ಮಾಡ್ಕೊಳ್ಳಿಲ್ಲ ದೇವ್ರು. ಅದೊಂದು ಬೇಜಾರು ಸಂಗತಿ. ಅಂದರೆ ಇಷ್ಟು ದಿನ ಹೆಸರು ಮಾಡ್ಕೊಡತ್ತೆ, ಎಲ್ಲಿ ಹೋದ್ರೂ ನಮ್ಗೆ ಗುರುತಿಸ್ತಾರೆ, ನೀವು ಕಾಳಿ ಕೂರಲ್ಲ ಅಂತ ಗುರುತಿಸ್ತಾರೆ. ಅಂಥದ್ದು ಅದ್ರ ಒಂದು 3-4 ವರ್ಷ ಸೇವೆ ಮಾಡಿದ್ರೆ ನಮಗೊಂದು ಇದು ಹಾಕಿತ್ತು. ಬಟ್ ಸೇವೆ ಮಾಡೋಕೆ ದೇವ್ರು ಬಿಟ್ಕೊಳ್ಳಿಲ್ಲ. ನನ್ನ ಮಗ ಜೋಪಾನ ಮಾಡೇನ ಅವನ್ನ ಅಂದ್ರೆ ಅವ್ನ ಗುಣಕ್ಕೇನ್ರ ಭಗವಂತ ಅವ್ನು ಬಿಟ್ಟು ಅನ್ನೋ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತೀರಾ ಸಣ್ಣ ಕತೆ ನಿಮ್ಮ ಜೊತೆ ಹಾಗೂ GS ಸಂಚಾರಿ ಯೂಟ್ಯೂಬ್ ಚಾನಲ್ಗಳನ್ನ. ಇವತ್ತು ಇಬ್ಬರು ಕೂಡ ಬೆಳ್ಳುಡಿಗೆ ಬಂದಿದ್ದೀವಿ. ಕಾರಣ ಇಷ್ಟೇ, ಒಂದು ಕಹಿ ಘಟನೆ ಅಂತಲೂ ಅನ್ಬೋದು ಮತ್ತು ಆಘಾತಕಾರಿ ವಿಚಾರನೂ ಅಂತಲೂ ಅನ್ಬೋದು. ಏನಪ್ಪ ಅಂತಂದರೆ ಬೆಳ್ಳುಡಿ ಕಾಳಿ ಅಂತ ಹೇಳ್ಬಿಟ್ಟು ತುಂಬ ಹೆಸರಾಂತ ಒಂದು ಟಗರು ಇವತ್ತು ನಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿದೆ ಅಂತ ಹೇಳ್ಬೋದು. ಏನೋ ಹೀಗೆ ಹುಷಾರಿಲ್ಲದ ಕಾರಣದಿಂದ, ಕೆಲವು ಆರೋಗ್ಯದ ಸಮಸ್ಯೆಗಳಿಂದ ಇವತ್ತು ಅದು ಬೆಳಗ್ಗೆ ಸುಮಾರು 9 ಗಂಟೆಗೆ ಅಗಲಿದೆ. ಸೊ ಆದ ಕಾರಣದಿಂದ ನಾನು ಮತ್ತು ಗುರು ಅವರು ಇಬ್ಬರು ಕೂಡ ಬಂದಿದ್ದೀವಿ ಬೆಳ್ಳುಡಿಗೆ. ಸೊ ಬನ್ನಿ, ಏನಾಗಿತ್ತು ಏನು ಅಂತ ಹೇಳ್ಬಿಟ್ಟು ಕಾಳಿಯನ್ನು ನೋಡ್ಕೊತಿದ್ವಂತಹ ಗಾರ್ಡಿಯನ್ ಹತ್ರ ಮಾತಾಡಿ ತಿಳ್ಕೊಳ್ಳೋಣಂತೆ. ಬನ್ನಿ ಸ್ನೇಹಿತರೆ ನಮಸ್ತೆ. ಇವತ್ತು ನಾವು ಬೆಳ್ಳುಡಿ ಎಂಬಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ, ಹರಿಹರದ ಹತ್ರ ಇರೋದು. ನಿಮಗೆಲ್ಲ ಗೊತ್ತಿರೋ ವಿಚಾರ ಏನಪ್ಪ ಅಂತಂದರೆ, ಬೆಳ್ಳುಡಿ ಕಾಳಿ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಆಗಿರುವಂತಹ ಒಂದು ಕುರಿ ನಮ್ಮ ದಾವಣಗೆರೆ ಭಾಗದಲ್ಲಿತ್ತು. ಆ ಕುರಿ ಇವತ್ತು ತುಂಬ ಶೋಕನೀಯ ಘಟನೆ ಏನಪ್ಪ ಅಂತಂದರೆ, ಆ ಕುರಿ ಇವತ್ತು ನಿಧನವಾಗಿರುತ್ತೆ. ಎಲ್ಲ ಗ್ರಾಮದ ಜನರು ಕೂಡ ಅದನ್ನು ನೋಡೋಕ್ಕೋಸ್ಕರ ಬಂದಿದ್ದಾರೆ. ಸೊ ಅದನ್ನು ಮೇಂಟೈನ್ ಮಾಡ್ತಿರುವಂತಹ ನಮ್ಮ ಓನರ್ ಆದಂಥವ್ರು ಇವರು ಇಲ್ಲಿದ್ದಾರೆ. ಸೊ ಬನ್ನಿ, ಅವರು ಪರಿಚಯ ಮಾಡಿಕೊಂಡು ಏನಾಗಿತ್ತು ಏನು ಅಂತೇಳಿ ಕೇಳೋಣಂತೆ. ಅಣ್ಣ, ನಿಮ್ಮ ಪರಿಚಯ ಮಾಡಿಕೊಟ್ಬಿಟ್ಟು ಏನಾಗಿತ್ತು ಅಂತ ಹೇಳ್ತಾರ. ನನ್ನ ಹೆಸರು ಶರತ್ ಅಣ್ಣ. ಶರತ್ ನನ್ನ ಹೆಸರು. ನಮ್ಮ ಕುರಿ ಹೆಸರು ಕಾಳಿ ಅಂತ. ಅದ್ರ ಓನರ್ ಬಂದುಬಿಟ್ಟು ರಘು ಅಂತ ನಮ್ಮ ಅವರು. ಅದಕ್ಕೆ ಏನಿಲ್ಲ ಅಣ್ಣ, ಎಲ್ಲ ಚೆನ್ನಾಗಿತ್ತು, ಆರಾಮಿತ್ತು. ಮೊನ್ನೆ ಕಣಕ್ಕೆ ಹಾಕಿದ್ದು ಎಲ್ಲ ಚೆನ್ನಾಗಿತ್ತು. ಬಟ್ ಸ್ವಲ್ಪ ವಯಸ್ಸಾಗೋದ ಕಾರಣ 5 ವರ್ಷ ಆಗಿತ್ತಲ್ಲ, ಹೆಚ್ಚು ಕಡಿಮೆ ಒಂದು 5 ವರ್ಷ ಹಾಕುವಂತು ನೆಂಟಲ್ಲಿ ಬಂದದ್ದು. ನರಗಳು ವೀಕ್ ಇದ್ದು ಭಾಳ. ಅದಕ್ಕೋಸ್ಕರ ಅದು ಮೊನ್ನಿದ್ದ ಭಾಳ ಹುಷಾರು ತಪ್ಪಿತ್ತು. ಡಾಕ್ಟ್ರಿಗೆ ತೋರಿಸಿದ್ವಿ, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ, ECG ಎಲ್ಲ ಮಾಡಿಸಿದ್ವಿ. ಏನೂ ತೊಂದರೆ ಇಲ್ಲ, ನರಗಳು ವೀಕ್ ಇದ್ದಾವೆ, ಬೆನ್ನು ನರ ವೀಕ್ ಇದೆ ಅಂತ ಹೇಳಿದ್ರು. ಹುಷಾರಾಗುತ್ತೆ ಅಂತ ಹೇಳಿದ್ರು ಸರ್. ಬಟ್ ಅದು ಹುಷಾರಾಗಲಿಲ್ಲ, ಭಾಳ ಇದಾಯ್ತು ಅಷ್ಟೇ. ಒಂದು ವಾರದಿಂದ ಒಂದು 15-20 ದಿನ ಆಯಿತು ಹುಷಾರಿಲ್ದಂಗಾಗಿ. ಮಲ್ಕೊಂಡೆ, ಮೇವೆಲ್ಲ ತಿಂತಿತ್ತು, ಎಲ್ಲ ಮಾಡ್ತಿತ್ತು, ಹುಷಾರಿತ್ತು. ಬಟ್ ಅದು ಡಾಕ್ಟರ್ ಸಜೆಷನ್ ಇವತ್ತು ಹಾಕೊಂಡು ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ. ಆದರೂ ಬೆಳಗ್ಗೆ ಹಾಕೊಂಡು ಹೋಗೋಣ ಅಂತ ನೋಡಿದ್ರೆ 9 ಗಂಟೆಗೆ ನಿಧಾನ ಆಗಿತ್ತು. ಅಂದರೆ ನ್ಯಾಚುರಲ್ ಡೆತ್ ಆಗಿರೋದು. ನ್ಯಾಚುರಲ್ ಡೆತ್. ಆರೋಗ್ಯ ಸರಿ ಇದ್ದಲ್ಲ? ಆರೋಗ್ಯ ಅಂದರೆ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಸರ್. ಅದು ಆ್ಯಕ್ಚುಲಿ ನರದ ಅಷ್ಟೇ ವೀಕ್ ಇತ್ತು, ಬೆನ್ನ ನರ ಒಂದು ಕಾಲೊಂದು ವೀಕ್ ಇತ್ತು ಅಷ್ಟೇ. ಅದನ್ನ ಬಿಟ್ಟರೆ ಏನಿಲ್ಲ, ಆರೋಗ್ಯದೆಲ್ಲ ಚೆನ್ನಾಗಿತ್ತು. ಅದು ನ್ಯಾಚುರಲ್ ಡೆತ್. ಇಷ್ಟೊಂದು ಜನ ಬಂದಿರೋಣ, ಯಾವ್ಯಾವ ಊರಿಂದ ಬಂದಿದ್ದಾರೆ ಮತ್ತು ಏನಣ್ಣ ಇಲ್ಲಿ? ನಾವು ದಾವಣಗೆರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ಫ್ಯಾನ್ಸ್ ಅಣ್ಣ ಅದಕ್ಕೆ. ಎಲ್ಲ ಕಡೆಗಿದ್ದಾರೆ, ಆ ಕಡೆ ಒಗದನ ಬಂದಿದ್ದಾರೆ ಭಾಳ ಜನ. ಸುತ್ತಮುತ್ತ ಎಲ್ಲ ಫ್ಯಾನ್ಸ್ ಅಣ್ಣ, ಕರ್ನಾಟಕದ ಆಲ್ಮೋಸ್ಟ್ ಆಲ್ ಫ್ಯಾನ್ಸ್ ಇದ್ದಾರೆ ಅದಕ್ಕೆ. ಸಂಕ್ಷಿಪ್ತವಾಗಿ ಕೇಳಿದ್ರಣ, ನೀವು ಇವತ್ತು ಬೇಜಾರಾಗಿದ್ದೀರ ಅಂತ ಗೊತ್ತು, ಆದರೂ ಕೂಡ ಸಂಕ್ಷಿಪ್ತವಾಗಿ ಕೇಳ್ತೀನಿ, ನಿಮ್ಮ ಮತ್ತು ಕಾಳಿಯ ಒಡನಾಟ ಯಾವ ಥರ ಇತ್ತು ಸರ್? ನನಗಿನ್ನ ನಮ್ಮ ಮಾವರ ಜೊತೆ ಭಾಳ ಚೆನ್ನಾಗಿತ್ತು. ನಾವು ಜೊತೆಗಿದ್ದೀವಿ, ಕಣಕ್ಕೆ ಹಾಕೊಂಡು ಹೋಗ್ತಿದ್ವಿ, ವಾಕ್ ಮಾಡಿಸ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಟ್ ಅದ್ರ ಜೊತೆ ಒಡನಾಟ ಜಾಸ್ತಿ ಅಪ್ಪ ನಮ್ಮ ಮಾವರು. ಅದ್ರ ಓನರ್ ರಗಡ್ ಮಾವ ಅಂತಂದೇಳಿ ಅವರು ಸಣ್ಣ ಅಂತ ಮಕ್ಕಳು ನೋಡ್ಕೊಂತಾರೆ ಗೊತ್ತಾ, ಹುಟ್ಟಿದ ಮಕ್ಳು ಆ ಥರ ನೋಡ್ಕೊನಾರ ಅದನ್ನು. ಈ ಒಂದು ಮಗು ಅಕಸ್ಮಾತ್ ಒಂದು ಊಟ ಜಾಸ್ತಿ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ತಾಯಿ ತಲೆ ಕೆಡ್ಸೋನಲ್ಲ. ಅದಂಥದ್ದು ನಮ್ಮ ಮಾವು ಊಟ ಕಡಿಮೆ ತಿಂದರೆ ಯಾಕೆ ಕಡಿಮೆ ತಿಂತದು ಅಂತಂದರೆ ಡಾಕ್ಟರ್ ಸಜೆಷನ್ ಮಾಡಿ ಅಷ್ಟು ನೈಟ್ ಮಲಗಿದಾಗ ಅಕಸ್ಮಾತ್ ಗಂಟೆ ಸೌಂಡ್ ಆದರೂ ಮ್ಯಾಲದ ಎದ್ದು ಬಂದು ನೋಡೋರು, ಏನಾಯಿತು ಏನು ಯಾಕೆ ಅಂತ. ಈಗ ಒಂದು ಆರಾಮಿಲ್ದಂಗೆ ಒಂದು ವಾರ 15 ದಿವಸ ಆಯ್ತಲ್ಲ, ಅಲ್ಲೇ ಜೊತೆಗೆ ಮಲಗ್ತಿದ್ರು ಅವರು. ಒಟ್ಟ ಮನೆ ಒಳಗಡೆ ಮಲಗಿಲ್ಲ, ಊಟ ತಿಂಡಿ ಎಲ್ಲ ನಿಲ್ಲಿ ಅದ್ರ ಜೊತೆಗೆ ಮಲಗೋದು ಮಾಡೋದು. ಅಲ್ಲೇ ಒಂದು ಸಣ್ಣ ಮಗುಗಿನ ಭಾಳ ಸೂಕ್ಷ್ಮವಾಗಿ ನೋಡ್ಕೊಳೋದು ಕುರಿ ಮಟ್ರೆ. ಭಾಳ ಚೆನ್ನಾಗಿ ನಮ್ಮ ಮಾವರ ಎಲ್ಲ ನೋಡ್ಕೊತಿದ್ದಿದ್ದು. ನಮ್ಮ ಮಾವರಣ್ಣ ಭಾಳ ಚೆನ್ನಾಗಿ ಸಾಕಿದ್ದಾರೆ ಅದನ್ನು. ಒಂದು ಆ ಕುರಿ ಸಿಗಕ್ಕೆ ನಾವು ಪುಣ್ಯ ಮಾಡಿದ್ವಿ, ಆ ಥರ ಓನರ್ ಸಿಗಕ್ಕೆ. ಅಂದರೆ ಎಲ್ಲಿಂದ ತಂದಿದ್ರು ಆ ಕುರಿ? ಅದು ನಾಗರಮುನ್ನೊಳ್ಳಿ ಅಂತ. ನಾಗರಮುನ್ನೊಳ್ಳಿಯಲ್ಲಿ ತಂದಿದ್ದು 21,000 ಕೊಟ್ಟು ತಂದೆ ಸಣ್ಣದಿದ್ದಾಗ. ಅದು ಆ್ಯಕ್ಚುಲಿ ತಂದಿದ್ದು ಮಾರಕ್ಕೆ ತಂದಿದ್ದು ನಾನು, ತಂದು ಮೇಯಿಸಿ ಮಾರಕ್ಕೆ ತಂದಿದ್ದು. ಅದು ನೋಡೋಣ ಅಂತ ವ್ಯಾಪಾರ ಮಾಡಿದ್ವಿ, ಯಾರು ತಗೊಂಡು ಹೋಗಲಿಲ್ಲ ಅದನ್ನು. ನೋಡೋಣ ಅಂತ ಸುಮ್ಮನೆ ಕಣಕ್ಕೆ ಹಾಕಿದ್ವಿ. ಒಂದು ಕಣ ಫಸ್ಟ್ನೇ ಕಣ ಅಂತ ಬಾರ ಆಡಲಿಲ್ಲ. ಆಮೇಲೆ ಆಟ ಚಾಲೂ ಮಾಡಿದ್ರು. ಅಲ್ಲಿದ್ದು ಆಟ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನಿಲ್ಲಿಸಿಲ್ಲ, ಸಾಯೋವರೆಗೂ ಆಟ ನಿಲ್ಲಿಸಿಲ್ಲ, ಕೊನೆಗೆ ಆಡೇ ಸಾಯ್ತದೆ. ಸ್ನೇಹಿತರೆ, ನೀವು ನೋಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ಬೆಳ್ಳುಡಿ ಕಾಳಿ ತೀರ್ಕೊಂಡಿದೆ ಅಂತಂದರೆ ಯಾವುದಾದ್ರು ಸಾಧಾರಣವಾಗಿ ಮನುಷ್ಯರು ಅಥವಾ ಯಾರು ವ್ಯಕ್ತಿ ತೀರ್ಕೊಂಡ್ರೆ, ಗಣ್ಯ ವ್ಯಕ್ತಿ ತೀರ್ಕೊಂಡು ಇಷ್ಟೊಂದು ಜನ ಇಷ್ಟೊಂದು ಸಮೂಹ ಸೇರುತ್ತೆ. ಆದರೆ ಯಕಶ್ಚಿತ್ ಒಂದು ಕುರಿ ಅಂತ ನೀವು ಹೇಳ್ಬೋದು, ಭಾವಿಸ್ಬೋದು. ಆದರೆ ಏನಪ್ಪ ಅಂದರೆ ಆ ಕುರಿ ಅಷ್ಟೊಂದು ಹೆಸರಂತ ಕುರಿ ಅಂತ ಹೇಳ್ಬೋದು. ಏನು ಇತಿಹಾಸದಲ್ಲಿ ಅಂತ ಕುರಿ ಬರಲ್ಲ, ಮತ್ತೊಂದು ಹೋಗಲ್ಲ. ಯಾಕೆಂದರೆ ಯಾವುದೋ ಒಂದು ರಾಣೆಬೆನ್ನೂರಲ್ಲೂ ಕೂಡ ಇದರ ಕುರಿ ಒಂದು ತೀರ್ಕೊಂಡಾಗ ಈ ಥರ ಜನಸಾಗರ ನಾವು ನೋಡಿದ್ವಿ. ಮತ್ತೆ ಒಂದು ಇತಿಹಾಸ ಏನಪ್ಪ ಅಂತಂದ್ರೆ, ದಾವಣಗೆರೆ ಗ್ರಾಮ ಬೆಳ್ಳುಡಿ ಅನ್ನೋ ಗ್ರಾಮದಲ್ಲಿ ಈ ಥರ ಇತಿಹಾಸ ಸೃಷ್ಟಿಯಾಗಿರೋದು. ತುಂಬ ಒಂದು ಕಡೆ ಹೆಸರು ಮಾಡಿಕೊಟ್ಟಿದೆ ಅಂತ ಖುಷಿ ಇದ್ದರೆ
ಮತ್ತೊಂದು ಕಡೆ ಏನಪ್ಪ ಅಂತಂದ್ರೆ ಆ ಬೆಳ್ಳುಡಿ ಕಾಳಿಗೆ ಈ ಟೈಮಲ್ಲೇ ಸಾವು ಬರಬೇಕಿತ್ತ? ಯಾಕೆ ದೇವ್ರು ಯಾಕೆ ಇಷ್ಟು ಕ್ರೂರವಾಗಿ ದೇವರು ಕರ್ಕೊಂಡ್ಬಿಟ್ಟ ಅದನ್ನ? ಯಾಕೆಂದ್ರೆ ತುಂಬಾ ಇನ್ನೂ ಹೆಸರು ಮಾಡ್ತಿತ್ತು, ಇನ್ನು ಕಣಕ್ಕಾಗ್ತಿದ್ರು. ಹೆಸರು ಅನ್ನೋಕ್ಕಿನ್ನ ಬಟ್ ಎಷ್ಟೊಂದು ಹೆಸರು ಮಾಡಿಕೊಡ್ತಾರ, ಅದಕ್ಕೆ ಒಂದು ಸೇವೆ ಮಾಡೋಕೆ ಅವಕಾಶ ಮಾಡ್ಕೊಳ್ಳಿಲ್ಲ ದೇವ್ರು. ಅದೊಂದು ಬೇಜಾರ ಸಂಗತಿ. ಅಂದರೆ ಇಷ್ಟು ದಿನ ಹೆಸರು ಮಾಡ್ಕೊಡತ್ತೆ, ಎಲ್ಲಿ ಹೋದ್ರೂ ನಮ್ಗೆ ಗುರುತಿಸ್ತಾರೆ, ನೀವು ಕಾಳಿ ಕೂರಲ್ಲ ಅಂತ ಗುರುತಿಸ್ತಾರೆ. ಅಂಥದ್ದು ಅದ್ರ ಒಂದು 3-4 ವರ್ಷ ಸೇವೆ ಮಾಡಿದ್ರೆ ನಮಗೊಂದು ಇದು ಹಾಕಿತ್ತು. ಬಟ್ ಸೇವೆ ಮಾಡೋಕೆ ದೇವ್ರು ಬಿಟ್ಕೊಳ್ಳಿಲ್ಲ. ಅದೇ ಒಂದು ಭಾಳ ಬೇಜಾರು. ಈಗ ಯಾವ ಥರ ಅಣ್ಣ ಅದನ್ನ ಕಳಿಸ್ಕೊಡ್ಬೇಕು ಅಂತ ನೀವೆಲ್ಲ ಇದು ಮಾಡಿ ಅಣ್ಣ ಅದು ಇಲ್ಲಿ ತನಕ ಹೆಸರು ಮಾಡೈತೆ. ಅದೊಂದು ಹೆಸರು ಮಾಡಿದ ತಕ್ಷಣ ಮಣ್ಣು ಮಾಡೋಕೆ ಅವ್ರು ಹೊಲದಲ್ಲೇ ವ್ಯವಸ್ಥೆ ಮಾಡಿದೆ ಅಣ್ಣ. ಇಲ್ಲಿ ಶಿವಮೊಗ್ಗ ರೋಡಲ್ಲಿ ಓನರ್ ಹೊಲದಲ್ಲೇ ಶಿವಮೊಗ್ಗ ರೋಡಲ್ಲೇ ವ್ಯವಸ್ಥೆ ಮಾಡಿದೆ. ಈಗ ಡ್ರಮ್ ಸೆಟ್ ಅಲ್ಲಿ ಡೊಳ್ಳು ಅಲ್ಲಿಗೆಲ್ಲ ಹೇಳಿದ್ದೀವಿ. ಬ್ಯಾನರ್ ಕೂಡ ರೆಡಿ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ಒಂದು ಎಲ್ಲವೂ ಕೂಡ ಕಾರ್ಯಬದ್ಧವಾಗಿ ನಡೆಸ್ತದೆ. ಒಬ್ಬ ಮನುಷ್ಯಗೆ ಏನು ಅಂತ್ಯಕ್ರಿಯೆ ಮಾಡ್ಬೇಕು, ಅದೇ ಅಂತ್ಯಕ್ರಿಯೆ ಇದು ಮಾಡ್ತೇವೆ. ಅದು ಕುರಿ ಅನ್ನೋಕ್ಕಿಂತ ನಮ್ಮಲ್ಲಿ ಒಬ್ಬ ಮನುಷ್ಯ ಆಗಿತ್ತದು. ಒಬ್ಬ ಮನೆ 3 ಜನ ಗಂಡ್ಮಕ್ಳಲ್ಲ ಅವ್ರ ಮನೆ, 4 ಜನ ಗಂಡ್ಮಕ್ಳು. ಅದೊಂಥರ ಮಗ ಇದ್ದಂಗೆ ಇದ್ದ ಮನೆಗೆ ದುಡ್ಡು ಕೊಟ್ಟಿದೆ ಅದು ಆ್ಯಕ್ಚುಲಿ. ಆ ಮನೆಗೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದು. ಆ ಮಗನ್ನ ಒಬ್ಬ ಅಂತ್ಯಕ್ರಿಯೆ ಹೆಂಗೆ ಮಾಡ್ಬೇಕು ಆ ಥರ ಮಾಡಿ ಕಳಿಸಿ ಸರ್, ಚೆನ್ನಾಗಿ ಮಾಡಿ ಕಳಿಸಿ. ಸ್ನೇಹಿತರೆ, ಇಷ್ಟು ನಮ್ಮ ಬೆಳ್ಳುಡಿ ಕಾಳಿಯ ಸಂಕ್ಷಿಪ್ತ ಕೊನೆಯ ಘಟ್ಟದ ಮಾಹಿತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಮೇಲಿಂದ ಕಾಳಿ ಅಂತಕ್ಕಂಥದ್ದು ಕೆಲವು ನೆನಪುಗಳು ಮಾತ್ರ. ಏನು ಹೇಳಿ ನನ್ನ ಕಾಳಿಗೆ, ಏನು ಹೇಳಿ ನನ್ನ ಕಾಳಿದ ಅವನು ಹೆಂಗಿದ್ದ ಹೆಂಗಾದಂತ ಎಲ್ಲ ಫೋನಿಗೆಲ್ಲ ಬಿಟ್ಟೈತಿ, ಗೊತ್ತೈತಿ. ನಮ್ಮದ್ದ ಎಳಿಸ್ಕೊಳೋದು ಏನೈತಪ್ಪ? ಅವನೇನು ಸಾಕಿದ್ವಿ ಬಿಡು, ನಾವು ಸಾಕಿದ್ದು ದೊಡ್ಡದಲ್ಲ. ಅವ್ನು ನಮಗಿಷ್ಟು ಗಳಿಸಿರೋದು ದೊಡ್ಡದು. ಸಾಕಿದ್ವಿ ನಾವು, ಎಲ್ಲರೂ ಸಾಕಿದಂಗೆ ಮೇವು ಕಟ್ಟಿದ್ವಿ, ಮಾಡಿದ್ವಿಯಪ್ಪ. ಆದ್ರೆ ಅವ್ನು ಇಷ್ಟು ಗಳಿಸಿದಾನಲ್ಲ, ಅವ್ನು ಗ್ರೇಟು. ಅವ್ನು ನಮ್ಮನ್ನು ಬಿಟ್ಟು ಅನ್ನಲ್ಲ, ನಾವು ಹೆಂಗೆ ಸಹಿಸ್ಕೋಬೇಕು? ನಾವು ಇಷ್ಟು ಹುಲ್ಲು ಹಾಕಿದ್ದು, ಅವ್ನಿಗೆ ಏನು ಮಾಡಿದ್ದು ಅದೆಲ್ಲ ಹೇಳ್ಕೇಬಾರ್ದು. 9 ಗಂಟೆ ಬೆಳಗ್ಗೆ ಆರೋಗ್ಯ ಸರಿ ಇರಲಿಲ್ಲ. ಚೆನ್ನಾಗಿತ್ತಪ್ಪ, ಎಲ್ಲ ಚೆನ್ನಾಗಿತ್ತು. ಶುಕ್ರವಾರ ದಿನ ಮಾತ್ರ ಸ್ವಲ್ಪ ಕಾಲು ಮಕ್ಕನಕ್ಕೆ ಬರಲಿಲ್ಲ, ಹೇಳಕ್ಕೆ ಬರಲಿಲ್ಲ. ನಾಳೆ ನೀನು ಮಿನ್ ಶುಕ್ರವಾರ ಕಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಡಾಕ್ಟ್ರ್ ಕರ್ಕೊಂಬಂದು ತೋರಿಸಿದ, ಆಸ್ಪತ್ರೆಗೆ ತಗೊಂಡು ದಾವಣಗೆರೆಗೆ ಅಡ್ಮಿಟ್ ಮಾಡಿದ. ಅವ್ರು ಏನಿಲ್ಲರಿ ಚೆನ್ನಾಗೈತ್ರಿ, ಏನಿಲ್ಲರಿ ಅಂದ್ರೆ ಏನಿಲ್ಲ ಅಂತಮ್ಮ. ಹೆಂಗೆ ಮಾಡೋದು ಇದಕ್ಕೆ ಏನಮ್ಮ ಅಂದ. ನಾನು ಮತ್ತು ಬಾಗಿಲಿಗೆರಾಗ ಹಿಡ್ಕೊಂಡು ಹೋಕ್ಕೇನಪ್ಪ ಅಂದೆ. ಇಲ್ಲಮ್ಮ ಅದು ಬಾಗಿಲಿದಲ್ಲಿ ಬಿಡವತ್ಲ ಏನು ಇದು ಮಾಡ್ತೀನಿ ನಾನು. ನಮಗೆ ಎತ್ಲಾಗ ತಿರ್ಗಕ್ಕೆ ಟೈಮೇ ಕೊಡಲಿಲ್ಲ. ಚೆನ್ನಾಗಿ ನೋಡ್ಕೊಂಡು ನಾವು ಹೆಂಗೆ ನೋಡ್ಕೊಂಡದ್ದು, ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂದ್ರೂ ಅದೇನು ನಮಗೆ ಗಳಿಸ್ಕೊಟ್ಟತ್ತಲ್ಲ ಜನ, ಅದ್ರ ಮುಂದೆ ಏನು ಅಂತ ಬಾಯಿಲ್ ಪ್ರಾಣಿ ಇಷ್ಟು ಜನ ಗಳಿಸ್ಯಾನ. ನಾನು ನೀನು ಯಾವ ಕಾರಣಕ್ಕೂ ಎಷ್ಟು ಸತ್ತು ಹುಟ್ಟು ಬಂದ್ರೆ ಗಳಿಸೋಕ್ಕಾಗಲ್ಲ. ಅವನ ಮನಸ್ಸಿನಾಗ ಏನಿತ್ತು ಅಂದ್ರೆ ನಮ್ಮ ಮನೆ ದೇವರು ನಮ್ಮನ್ನು ಬಿಟ್ಟು ಹೋದ ಅಂತ ಇಷ್ಟು ಹೇಳಬಲ್ಲ. ಮನೆ ದೇವರು ಅದು ಸ್ವಲ್ಪ ಆರಾಮಿದ್ದು, ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಜೋಪಾನ ಮಾಡ್ತಿದ್ವಿ. ನನ್ನ ಮಗ ಜೋಪಾನ ಮಾಡ್ಯಾನ ಅವನ್ನ ಅಂದ್ರೆ ಅವನ ಗುಣಕ್ಕೇನ್ರ ಭಗವಂತ ಅವ್ನು ಬಿಟ್ಟು ಅನ್ನೋ ಗೊತ್ತಿಲ್ಲ. ಪ್ರೀತಿ ಹೆಚ್ಚಿಗೆ ಆಯ್ತು ಅನ್ಕೋಬೇಕು, ಜನ ದೃಷ್ಟಿ ಆಯ್ತು ಅಂತ ಅನ್ಕೋಬೇಕು, ಜನ ಏನರ ಮಾಡಿದ್ರು ಅಂತ ಅನ್ಕೋಬೇಕು. ನಾ ಏನು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಈ ಕೊಣ್ಣೂರ ಗಾಡಿ ಬಂದಾಗ ಅದಕ್ಕಿನ್ನೂ ಮನಸ್ಸು ಮುರಿದದ್ದೇ ಇಲ್ಲ. ನಾನೆಲ್ಲ ಅಂದೆ ಅದು ಊಟ ಕೂತದ್ ನೋಡಲ್ಲ, ಅದಕ್ಕೆ ಮನಸ್ಸು ಮುರಿದಲ್ಲಿ ಬಿಡಬಿಟ್ಟು ಅಂದೆ. ಯಾವಾಗ ಕಾರ್ ದೊಡ್ದಲ್ಲ ಕಾಳಿ ದೊಡ್ದು, ಕಾರ್ ಬ್ಯಾಡ್ ನನಗೆ ಕಮ್ಮಿ ಹೊಡ್ಕೊಂಡತಿ ಅಂದ. ನಿನಗೆ ಇಲ್ಲ ಅವನು ನಾನು ಅಲ್ಲಿ ಹಾಕ್ತಾರ ಇಲ್ಲಿ ಹಾಕ್ತಾರ ಹಾಕೋಗೋ ಅಂದ್ರೆ ಹಗಲೆಲ್ಲ ಹಾಕ್ಬಾರ್ದವ. ಅದು ಒಂದು ಜೀವ ಅದ್ರದ್ದು. ಪ್ರೀತಿಗೆ ಒಂದ್ಸಲಿ ಹಾಕ್ಯಬೇಕು, ನಾವು ಮೇಯಿಸ್ಬೇಕು. ಕಣೆ ದೊಡ್ಡದಲ್ಲ. ಎಲ್ಲರೂ ಬಂದು ಹಾಕ್ತೀರಾ ಅಂದ್ರೆ ನಾನು ಹಾಕಲ್ಲ. ದಿನ ಒಂದು 150 ಜನ ನೋಡಕ್ಕೆ ಬರೋದು ದಿನ. ಆದ್ರೂ ನಾವು ಒಂದು ಬಿಡ್ತದಲ್ಲಿ ನೋಡಕ್ಕೆ ಭಾಳ ದೃಷ್ಟಿ ಆಗದ, ಅದಕ್ಕೆ ಸುಸ್ತಾಗದು. 9 ವರ್ಷ ಆತ ಈಗ ನನ್ನ ಹತ್ರ ಇರಕ್ಕೆ. 21,000 ಕೊಟ್ಟು ತಂದಿದ್ವಿ ಮರಿ ನಾವು ಗೋಕಾಕ್ ಕಡೆಗೆ. ಬರ್ತದಾರ ಈಗ ಅವ್ರು ಅಲ್ಲಿಂದ ಕುರಿ ಕೊಟ್ರ. ಏನು ಮಾಡೋಣಪ್ಪ, ಅದು ಗುಡ್ದಾಗ ಇದ್ರು ಒಂದು ಚಂದ, ನಡೆದ್ರು ಒಂದು ಚಂದ, ಕಾರ್ ಹತ್ತಿದ್ರು ಒಂದು ಚಂದ, ಇಳಿದ್ರು ಒಂದು ಚಂದ. ಆ ಶಿವರ 4 ದಿನ ನೋಡಕ್ಕೆ ಭಗವಂತ ಬಿಟ್ಕೊಡ್ಲಿಲ್ಲ. ನಾನು ಯಾವತ್ತೂ ನನಗೆ 3 ಗಂಡು ಮಕ್ಕಳು ಅಂದಿಲ್ಲ, 4 ಅದಾರ ಅಂತಿದ್ದೆ. ನನ್ನ ಮಕ್ಳಿಗೆ ಹೇಳ್ತಿದ್ದೆ, ಅವ್ನು ಗಳಿಸೋಷ್ಟು ಗಳಿಸಿರೇನ್ಲಿ ನೀವು ಚೆನ್ನಾಗಿ ಮಾಡಿದಿರ ನೀವು. ನನ್ನ ಕಳ್ಳು ಬಳ್ಳಿ ಎಲ್ಲ ಗೆದ್ದಾಗ ಫೋನ್ ಮಾಡ್ತಿದ್ರು, ಅಕ್ಕ ನಿನ್ನ ಮಗ ಗೆದ್ದ ಅಂತ. ಏನಪ್ಪ ಅವನ ಬಾಯಿಲ್ ಪ್ರಾಣಿ, ಅವ್ನು ಇಷ್ಟು ಜನ ಗಳಿಸ್ಯಾನ ಅಂದ್ರೆ ನಾವು ನೀವು ಏನು ಮಾಡ್ಕೊಳಕ್ಕಾಗಲ್ಲ. ನಾವೇ
ಏನು ಮಾಡ್ಕೊಳಕ್ಕಾಗಲ್ಲ. ಇವತ್ತು ಆ ಕಾಳಿ ನೋಡಿ ಕಾಳಿ ಗುಣ ಕಲ್ತ್ಕೊಡ್ರಪ್ಪ ಅಂತ ಹೇಳೋದು ಬಲ್ಲೆ, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಕಾಳಿ ಗುಣ ನೋಡಿ ಕಾಳಿ ಹಂಗೆ ಚೆನ್ನಾಗಿ ಗಳಿಸೈತಲ್ಲ, ನೀವು ಹಂಗೆ ಗಳಿಸ್ರಿ. ಯಾರು ನ್ಯಾಯಪ್ಪ ಏನು ಮಾಡಬೇಡ್ರಿ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಾಳಿ ತರ್ತೀರಾ ಕಾಳಿ ಮತ್ತೊಂದು ಯಾವ್ದು ತರಬೇಕು? ಅಲ್ಲಪ್ಪ, ಕುರಿ ತರ್ಬಹುದು, ಕಾಳಿಯಾಗಕ್ಕೆ ಸಾಧ್ಯನಾ? ಕಾಳಿಯಾಗಕ್ಕೆ ಸಾಧ್ಯನಾ? ಮಾಡಕ್ ಸಾಧ್ಯನಾ ನಿಮ್ಮ ಹೊತ್ತಿಗೆ? ಇಲ್ಲ ಇಲ್ಲ, ನಾವು ಪ್ರೀತಿ ಮಾಡ್ಬೋದು, ಅನ್ನ ಕೊಡ್ಬೋದು, ಕಾಳಿಯಾಗಕ್ಕೆ ಸಾಧ್ಯ ಇಲ್ಲ. ಕಾಳಿ ತರಕ್ ಆಗೋದೇ ಇಲ್ಲ. ಕಾಳಿ ಒಬ್ನೇ, ಕಾಳಿ ಒಬ್ಬನೇ ಕಾಳಿ, ಅವನೇ ಕಾಳಿ, ಅವನೇ ದೇವ್ರು, ಅವನೇ ಮಗ ಇದ್ದ ಸತ್ತ. ಇವತ್ತಿಗೂ ಕಾಳಿ, ಕಾಳಿ ಇದ್ದ ಸತ್ತ, ಮಗ ಇದ್ದ ಸತ್ತ. ಇಪ್ಪಟ್ಟು ಸಿಗಲ್ಲ. ನಾವು ಅದನ್ನ ಜೋಪಾನ ಮಾಡಿದ್ದಲ್ಲ, ಅದನ್ನ ರೇಟ್ ಕಟ್ಟೋಕ್ಕಾಗಲ್ಲ. ನಾವು ಎಷ್ಟರ ಮಾಡಿದ್ದೇವೆ ಬಿಡು, ಹುಲ್ ತಿನ್ನಿಸಿದ್ದೆವು, ಕಾಳು ತಿನ್ನಿಸಿದ್ದೆವು, ಹಾಲು ಕುಡಿಸಿದ್ದೆವು. ಅವನು ಎಲ್ಲವಕ್ಕೂ ಮಾಡ್ತಾವ. ಅದನ್ನ ಮನುಷ್ಯನೂ ತಿಂತೀನಿ. ನೀನು 5 kg ಮಟನ್ ತಿಂದ್ರು ನೀನು ಅದನ್ನ ಮಾಡಂಗ್ದಂಗೆ ಮಾಡಕತ್ತ ಇಲ್ಲ. ಕಾಳಿ ಹುಟ್ಟಾಕಕ್ಕಾಗೋದೇ ಇಲ್ಲ, ಕಾಳಿ ಸಿಗೋದೇ ಇಲ್ಲ. ಕಾಳಿ ಸಿಗದ ಭಾಳ ದೂರ ಹೋತು. ಕಾಳಿ ಗಳಿಸೋಕ್ಕಾಗಲ್ಲ ನಮ್ಮ ಕೈಲೇ, ಕಾಳಿ ನೋಡೋಕ್ಕಾಗಲ್ಲ. ಇನ್ನೇನಪ್ಪ ಅವ್ನ ನೆನಪು. ಕಾಳಿದ್ದ ನಮ್ಮ ಮನೆಗೆ ಈಗ ಊಟಕ್ಕೆ ಕಟ್ತಿದ್ದೆ, ನೋಡ್ಬೇಕಷ್ಟೇ. ನನ್ನ ಮಗಗ ಪರಮಾತ್ಮ ಆ ಕಾಳಿ ನನ್ನ ಮಗ ಧೈರ್ಯ ಕೊಟ್ಟು ಅವನಿಗೆ ಮುಂದೆ ಬಾಳಕ್ಕೆ ಒಂದು ದಾರಿ ಕೊಟ್ರೆ ಅಷ್ಟೇ ಸಾಕು ನನಗೆ. ಅವನಿಗೆ ನೋವು ಆಗದಂಗಿದ್ದು ಅಷ್ಟೇ ಸಾಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ರಿ ಒಂದು ಕಾಳಿಯ ಒಂದು ನಿಧನ ಆಗಿರೋದ್ರಿಂದ ತುಂಬಾ ಒಂದು ನೋವಾಗ್ತಾ ಇದೆ. ಆಲ್ಮೋಸ್ಟ್ ಆಲು ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ಒಂದು ಕುರಿ ಹೌದು. ಆಲ್ಮೋಸ್ಟ್ ಆಗಿ ಆಲ್ರೆಡಿ ಒಂದು ಕುರಿ ಹೆಸರಾಗಿ ಅದು ಒಂದು ತೀರ್ಕೊಂಡು ತುಂಬ ಜನನೇ ಸೇರಿಕೊಂಡ್ರು, ಸಾವಿರಾರು ಜನ ಸೇರಿಕೊಂಡು ಒಂದು ಅದರ ಅಂತ್ಯಕ್ರಿಯೆ ಕೂಡ ನಡೆಸಿದ್ರು. ಅಷ್ಟೇ ಕೂಡ ಹೆಸರು ಮಾಡಿತ್ತು. ಅದರ ಅಂತೆ ಈಗ ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಕಾಳಿ ಅಂದರೆ ಸಾಕು, ಬೆಳ್ಳೋಡಿ ಅಂದರೆ ಸಾಕು ಕಾಳಿ ಅಂತಾರೆ. ಕಾಳಿ ಅಂತ ಹೆಸರಿಂದ ಬೆಳ್ಳೋಡಿ ಗ್ರಾಮ ಒಂದು ಹೆಚ್ಚಿನದಾಗಿ ಹೆಸರು ಮಾಡ್ತು. ಅಂಥ ಒಂದು ಕುರಿನ ನಾವು ಇವತ್ತು ಕಳ್ಕೊಂಡಿರೋದಕ್ಕೆ ದುಃಖ ಆಗ್ತೈತೆ. ಹಂಗಾಗಿ ಅದನ್ನ ಬಿಟ್ಟು ದೂರ ಊರಿಂದ ಎಲ್ಲ ಒಂದು ಸುಮಾರಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ಒಬ್ಬರು ಸರ್, ನೀವು ಯಾವ ಊರಿಂದ ಬಂದಿರೋದು? ನಾವು ಹುಬ್ಬಳ್ಳಿ ತಾಲೂಕು ಕುರುಡಿಕೆರೆಯಿಂದ. ಹುಬ್ಬಳ್ಳಿ ತಾಲೂಕು ಕುರುಡಿಕೆರೆ. ಅಲ್ಲ, ಅಲ್ಲಿಂದ ಬರೋ ಅವಶ್ಯಕತೆ ಇತ್ರ ನಿಮಗೆ? ನಾ ಕೇಳೋ ಕ್ವಶನ್. ಕಾಳಿ 4 ಅದನ್ನ ಆಟ ನೋಡ್ಕೊಂತ ಬಂದೇವು. 4 ಆಟ ನೋಡ್ಕೊಂತ ಬಂದೇವು ನಾವು. ಅಣ್ಣಾರಿಗೆ ಭಾಳ ನಾವು ಬೇಕಾದಾರೆ. ಹೌದು. ಎಲ್ಲಿ ಹಾಕಿದ್ರು ನಾವು ಕಾಳಿ ಕಣಕ್ಕೆ ಅಲ್ಲಿ ಹೋಗಿ ನಾವು ಕಾಳಿ ಎಲ್ಲಿ ಆಟ ಆಡುತ್ತೋ ಆ ಕಣಕ್ಕೆ ಅಲ್ಲಿ ನಾವು ಹೋಗಿ ಹೋಗ್ತೀವಿ. ಅಷ್ಟೊಂದು ಅಭಿಮಾನ ಅಣ್ಣ ನಮ್ಗೆ ಮರಿ ಮ್ಯಾಗ. ಎಷ್ಟು ವರ್ಷದಿಂದ ನೀವು ನೋಡ್ತಾ ಇರ್ಬೋದು ಕಾಳಿ? ಭಾಳ ಅಂದ್ರೆ ಒಂದ್ 2-3 ವರ್ಷ. ಒಂದು 3 ವರ್ಷ ಆಯ್ತು. ನಾವು 3 ವರ್ಷದಿಂದ ಪ್ರತಿ ಕಣದಲ್ಲೂ ನೋಡ್ತಾ. ಕಾಳಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಳಿ ಈಗ ಬೇರೆ ಎಲ್ಲದ ಹೆಸರು ಮಾಡಿದಾವೆ. ನಾ ಈ ಕುರಿ ಹೆಚ್ಚು ಆ ಕುರಿ ಹೆಚ್ಚು ಅಂತ ನಾನು ನನ್ನ ಕುರಲ್ಲ. ಎಲ್ಲ ಪ್ರಾಣಿನೂ ಒಂದೇ, ಮನುಷ್ಯರು ಒಂದೇ. ಹಂಗಾಗಿ ಕಾಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಷ್ಟೇ. ಕಾಳಿ ಬಗ್ಗೆ ಅಭಿಪ್ರಾಯ ಅಂತಂದ್ರಣ ನಮ್ಗೇನು ಈಗಿನ ಮೂಮೆಂಟ್ನಾಗ ನಂಗೇನು ಹೇಳಕ್ಕಾಗದೇ ಇಲ್ಲ ಅಂತೀರಾ? ಅಂದ್ರೆ ಈಗ ಒಬ್ರು ಯಾರಾದ್ರೂ ಮನುಷ್ಯರು ಹೆಂಗೋ ಅದೇ ಒಂದು ದುಃಖ ನಿಮ್ಮಲ್ಲಿ ಐತೆ ಅಂತ ಹೇಳ್ತೀರಿ. ಹುಬ್ಳಿಯಿಂದ ನೀವು ಬಂದಿದ್ದೀರಾ? ಹುಬ್ಬಳ್ಳಿಯಿಂದ ಕುರುಡಿಕೆರೆ. ಕುರುಡಿಕೆರೆ. ನಾವು ಒಂದು 10-12 ಜನ ಬಂದೇವು. 10-12 ಜನ. ಬೈಕ್ ತೊಗೊಂಬಂದೇವಣ್ಣ. ಬೈಕ್ ತೊಗೊಂಡು. ಸ್ನೇಹಿತರೆ, ದಾವಣಗೆರೆಯಿಂದ ಹುಬ್ಳಿ ಆಲ್ಮೋಸ್ಟ್ ಆಗಿ 130-150 ಕಿಲೋಮೀಟರ್ ಇದೆ. ಅಲ್ಲಿಂದ ಬರೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಯಾರಾದ್ರೂ ಒಬ್ರು ವ್ಯಕ್ತಿ ಸತ್ರು ಕೂಡ ಇರ್ಲಿ ಬಿಡು, ಮತ್ತೆ ಅವಾಗ ಹೋಗೋಣ ಅಂತ ಅನ್ಕೊಂತಾರೆ. ಹೆಚ್ಚಿಗೆ ಅಣ್ಣ ನಮಗೆ ಕಾಳಿ ಅಂದ್ರೆ ಒಂದು ಸಂಬಂಧಿಕರಕ್ಕಿಂತ ಹೆಚ್ಚಿಗೆ ಅಣ್ಣ. ಒಂದು ಸಂಬಂಧಿಕರ ಸತ್ರೆ ಹೋಗ್ತೇವೆಲ್ಲ ಗೊತ್ತಿಲ್ಲ, ಆದ್ರೆ ಕಾಳಿ ತೀರ್ಕೊಂಡೈತೆ ಅಂತ ಗೊತ್ತಾದ್ರೆ ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಟು ಸತ್ತೆ ಅಲ್ಲಿಂದ ಇಲ್ಲಿ ಮಠ ಬಂದು ನಮಗೆ ಹೇಳಕ್ಕೆ ಆಗಂತಿಲ್ಲ, ನಾ ಮಾತಾಡೋಕೆ ಆಗಂತಿಲ್ಲ. ಅಷ್ಟು ನೋವು ಅನ್ಸತ್ತೆ ನಮ್ಗೆ ಅಣ್ಣ. ನಮ್ಗೆ ರಘುವಣ್ಣ ಆತು, ಮೋಹನಣ್ಣ ಆತು, ನಮ್ಗೆ ಸಣ್ಣಂದಿರ್ತ ಗೊತ್ತಣ್ಣ ಈ ಕಾಳಿನ ಅಷ್ಟು ಅಭಿಮಾನ ಐತಣ್ಣ ನಮ್ಗೆ. ಇದನ್ನ ಎಲ್ಲೇ ಕಣಕ್ಕೆ ಹಾಕಿದ್ರು ಅಣ್ಣ, ಇದ್ರ ಆಟ ನೋಡಕ್ಕಂತಣ್ಣ ನಾವು ಎಲ್ಲೇ ಹೋದ್ರು ಹೋಗ್ತೀವಿ ನೋಡ್ತಿದ್ವಣ್ಣ. ಆದ್ರೆ ಇದೊಂದು ನಮಗೆ ಅರಗಿಸಲಾರ ಘಟನೆ ಅನಿಸಿ ಮನಸ್ಸಿಗೆ ಭಾಳ ನೋವು ಸಾಧ್ಯ. ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ರೆ ಅನಿಸುತ್ತೆ ಏನಂತ ಅಂದರೆ, ಕಾಳಿ ನಿಜವಾಗ್ಲೂ ಒಬ್ಬ ಮನುಷ್ಯನೇ ಆಗಿದ್ದರೂ ಕೂಡ ಇಷ್ಟೆಲ್ಲ ಆಗ್ತಿತ್ತಲ್ಲೋ ಗೊತ್ತಿಲ್ಲ, ಆತ ಪ್ರಾಣಿಯಾಗಿ ಇಷ್ಟೆಲ್ಲ ಜನನ ಗಳಿಸಿದ್ದಾನೆ. ಸೊ ಅದಕ್ಕೋಸ್ಕರ ಅಮ್ಮರನ್ನು ಮಾತಾಡ್ಸಿದ್ರು ಸ್ನೇಹಿತರೆ. ಅದೇ ಥರ ಅವರ ಸಂಬಂಧಿಕರೆಲ್ಲರೂ ಕೂತಿದ್ದಾರೆ ಇಲ್ಲಿ. ಒಬ್ಬ ಯಾವ ಮನುಷ್ಯ ಸತ್ತಾಗಿ ಎಷ್ಟು ನೋವು ಅನುಭವಿಸ್ತಾರೋ ಅಷ್ಟೆಲ್ಲರೂ ಕೂಡ ಇವರೆಲ್ಲ ಅನುಭವಿಸ್ತಾರೆ. ಬನ್ನಿ, ಬೇರೆ ಊರಿಂದ ಬಂದಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸಿ ಏನಿದೆ ಅವ್ರ ಮನಸ್ಸಲ್ಲಿ, ಯಾವ ಥರ ಕಾಳಿ ಅವ್ರ ಒಡನಾಟ ಇತ್ತು ಅಂತ ಕೇಳೋಣ. ಅಮ್ಮ ನಮಸ್ತೆ. ಅಮ್ಮ ಯಾವ ಊರಮ್ಮ ನಿಮ್ಮದು? ನಮ್ಮದು ಬೆಳ್ಳೂಡಿ. ಸೊಸೀಂದ್ರಮ್ಮ. ನಿಮ್ಮ ಹೆಸರು? ಕುಸುಮ. ಅಮ್ಮ, ಅಮ್ಮರು ಹೇಳಿದ್ರು ಈಗ ಅಷ್ಟೆಲ್ಲ ಮನೆ ಮಗನ ಥರ ಇತ್ತು ಅಂತೇಳಿ. ನೀವು ಅಮ್ಮರು ನೋಡಿದ್ರ ಒಡನಾಟ ಕಾಳಿದು ಹೇಗಿತ್ತಮ್ಮ ಅದು? ಅದು ಎಷ್ಟು ಹೇಳಿದ್ರು ಸಾಲದ್ರಿ ಅಣ್ಣ. ಭಾಳ ಚೆನ್ನಾಗಿ ನೋಡ್ಕೇನವ್ರು. ಮಗುಗಿನ್ನೂ ಚೆನ್ನಾಗಿ ನೋಡ್ಕೇನ. ಹುಟ್ಟಿದ ಮಗುಗಾರ ಹಿಂಗೆ ಹೊಡೆದು ಏನಾರು ತಿನ್ಸಿ ಹಾಲು ಕುಡಿಸೋರು, ಅದಕ್ಕೊಂದು ಬೆಟ್ಟ ಹಚ್ಚಿ ಏನು ಮಾಡಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೇನದ್ರು. ಅದ್ರದ್ದು ಹೇಳಿದ್ರೆ ಭಾಳ ದುಃಖ ಅನ್ಸುತ್ತೆ. ಕರ್ಕೊಂಡು ಹೋಗೋದಾಗಿನ ಗಾಡಿ
ಎಲ್ಲಿ ಹೋದ್ರೂ ಅದನ್ನ ಎಲ್ಲೇ ಮುಂದೆ ನೆಲಕ್ಕಿಟ್ರೂ ಪಾದ ಸವಿತತೆ ನಂಗೆ ಅಷ್ಟು ಜಪಾನ ಮಾಡಿದ ನಮ್ಮ ಅತ್ತಿ ಮಗ ಅವನು. ಮಕ್ಕಳಾಗಿಲ್ಲ ಅಂದ್ರೂ ನನಗೆ ಮಗುನೇ ಇದು ಅಂತಂದು ಅಷ್ಟು ಚೆನ್ನಾಗಿ ಜಪಾನ ಮಾಡ್ಕೊಂಡಿದ್ದ. ಅದಕ್ಕೆ ಬೆಳಗಿಂದ ಒಡನಾಟ ಹೆಂಗೆ ಮಾಡೋಣ ಅಂದ್ರೆ ಬೆಳಗ್ಗೆ ಎದ್ದು ಫಸ್ಟ್ ಅವ್ನು ಏನು ನೋಡ್ತಿದ್ದಲ್ಲ, ಕುರಿದು ಶಬ್ದ ಕೇಳ್ಬರೋಣ. ಅವನು ಕುರಿ ಶಬ್ದ ಮಾಡ್ತು ಅಂದ್ರೆ ಚೆನ್ನಾಗೈತಿ ಮಕ್ಕಳತಿ ಅಂತ ಅರ್ಥ. ಅದೇನೋ ಒಂದು 4:45 ಗಂಟೆದ ಶಬ್ದ ಮಾಡಲಿಲ್ಲ ಅಂದ್ರೆ ಫಸ್ಟ್ ಬಂದು ಕುರಿ ನೋಡೋಣ ಅವ್ನು ಹೆಂಗೈತಿ ಅಂತಂದು ಫಸ್ಟ್. ಅದು ಬಂದು 4:30 3:15 ವಾಕ್ ಮಾಡ್ಸಕಚ್ಚಿದ ಆರಾಮಿತ್ತು ಅಂದ್ರೆ. ಇವಾಗ ಆರಾಮಿಲ್ಲಂಗೆ ಆಗಿದ್ಮೇಲೆ ಸ್ವಲ್ಪ ಇದು ಕಡಿಮೆ ಮಾಡಿದ್ರು. ಬೆಳಗ್ಗೆ ಎದ್ದಡಿಗೆ ಬಂದು ಅದು ಎಷ್ಟು ಕಾಳು ಹಾಕೈತೆ ನಾನು ನೋಡೋಣ. ಇಷ್ಟು ಹಾಕಿತ್ತು ಅಂದ್ರೆ ಆರೋಗ್ಯವಾಗೈತಿ. ಮೂತ್ರ ಎಲ್ಲಿದ್ದೆ ಎಲ್ಲಿಗೆ ಹರಿದೋಗೈತೆ ಅಂತ ನೋಡೋಣ. ಅದು ನೋಡಿದ್ರೆ ಆರಾಮೈತಿದ್ದು ಅಂತ. ಮೇವೆಷ್ಟು ತಿಂತತಿ, ಅದು ಇಷ್ಟೇ ತಿಂತು ಅಂದರೆ ಆರಾಮೈತಿ. ಸ್ವಲ್ಪ ಕಡಿಮೆ ತಿಂತಂದ್ರೆ ಅದಕ್ಕೆ ಏನಾರು ಆಗೈತಿ, ಹೊಟ್ಟಿಗೆ ಏನಾರು ಆಗೈತಿ ಅಂತ ಅದಕ್ಕೆಲ್ಲ ಮೆಡಿಷನ್ ಹಾಕೋಣ ಅವನು. ಕಾಳು ಬೆಳಗ್ಗೆ ಎದ್ದಡಿಗೆ ಫಸ್ಟು ಇದು ಆಕಳ ಇದ್ದಿಲ್ಲ, ಡೈರಿಂದ ಹಾಲು ತಂದಿದ್ದು ಅದಕ್ಕೆ. ಅದು ಸೊರಗಿ ಬಿಡ್ತು ಹಾಲು ಅದು ಕುಡಿಯೋತ್ತಿಗೆ. ಹಂಗಾಗಿ 45,000 ರೂಪಾಯಿ ಕೊಟ್ಟು ಒಂದು ಎಮ್ಮೆ ತಗೊಂಬಂದು ಕಟ್ಟಿದ್ದು. ಅದನ್ನ ಕಟ್ಟಿದ ಮೇಲೆ ಕಾಳಿಗೆ ಅಷ್ಟೇ, ಅದು ಮನೆಗೆ ಯಾರು ಒಂದು ಲೋಟ ಟೀಗೆ ತಗೊಂಡಂಗಿದ್ದಿಲ್ಲ ಅದ್ರ ಕಾಳಿಗೆ ಅಷ್ಟೇ. ಅದ್ರ 45,000 ರೂಪಾಯಿ ಕೊಟ್ಟು ಎಮ್ಮೆ ತಗೊಂಬಂದ. ಅದನ್ನ ಕರ್ಕೊಂಬಂದ ಮತ್ತೆ ಇಲ್ಲೆಲ್ಲಿ ಅವನಾಗೆ ಬಿಸಿ ಕಣ್ಣು ಮುಂದೆ ನಿಂತ್ಕೊಂಡಿದ್ದೆ ಬಿಸಿ ಮಾಡಿಸ್ಬೇಕು. ಅದನ್ನ ಬೇರೆ ಯಾರು ಮಾಡಂಗಿದ್ದಿಲ್ಲ, ಮನೆಯವ್ರು ಅಷ್ಟೇ ಮಾಡ್ಬೇಕು. ಅದು 4 ಬಿಸಿನ ಅದು ಮಾಡಿದ್ನ ಅಂದ್ರೆ ದಬ್ರಿಗೆ ಕ್ಲೀನಾಗಿ ಮತ್ತು ಸೋಪ್ ಹಚ್ಚಿ 3 ಸತಿ ತೊಳೆನ. ದಬ್ರಿನ ತೊಳೆದು ಅದು ಹಾಲು ಆರ್ಸನ್ ಅದ್ರಾಗ ಆರಿಸಿ ಮೇಲೆ ಅದನ್ನೊಂದು ಬಾಟ್ಲಿಗೆ ಹಾಕಿ, ನಾನು ನಿಪ್ಪಲ್ ಬಾಟ್ಲಿ ಇದ್ರೆ ಹಾಕ್ಯಂತಿದ್ದ, ಇಲ್ಲಾಂದ್ರೆ ಇದನ್ನ ಹಾಕಿ ಒಂದು ದೊಡ್ಡ ಬಾಟ್ಲಿ ಹಾಕ್ಯಂದು ಕುಡಿಸ್ತಿದ್ದೆ. ಅದು ಕುಡಿಸ್ಬರೋಣ ಫಸ್ಟು. ಆಮೇಲೆ ಮೊಳಕೆ ಕಟ್ಟಿದ ಕಾಳು ಒಂದು 5 ದಿವಸ ಮೊಳಕೆ ಕಟ್ಟಂದು ಕಾಳು ದಿನ ಕಟ್ಟಾನ. ಅದನ್ನ ಮತ್ತು ಅದನ್ನ ಕಟ್ಟಿದ್ದ ಅರ್ಬ್ಯಾಗ ಮತ್ತು ಹಂಗನೆ ಇದು ಮೊಳಕೆ ಬಸಿತಿದ್ದಿಲ್ಲ ಅವನು. ಅದನ್ನ 3 ಸತಿ ಬಿಸಿನೀರಾಗ ಹಾಕಿ ತೊಳಿಬೇಕು ಅದನ್ನ ಅರ್ಬಿನ. ಬಟ್ಟೆ ತೊಳೆದು ಅದ್ರ ಮೇಲೆ ಮತ್ತೆ ಕಾಳು ಹಾಕಿ ಮಳೆ ಕಟ್ಟಾನ. ಅದನ್ನ ಮಳೆ ಕಟ್ಟಿ ಒಂದು 11 ಟ್ರಿಪ್ ಕೊಡ್ಸೋನು. ಅದಾಗಿ ಮೇಲೆ ಮೇವು ಅದು ಇಷ್ಟು ಗಂಟೆಗೆ ಅಂತ ನೀರು ಕುಡ್ಸೋಕೆ ಹೇಳೋಣ ಅವ್ರಮ್ಮ. ಅದು ಕರೆಕ್ಟ್ ಟೈಮಿಗೆ ನೀರು ಕುಡ್ಸೋದು ಮೇವು ಕಟ್ಟೋದು. ಅದು ಹೆಣ್ಮಕ್ಳು ಯಾರು ಹೋಗಿದ್ದಿಲ್ಲ, ಮತ್ತೆ ಒಂದೇ ಹೋಗ್ಬೇಕಿತ್ತು ಅಲ್ಲಿಗೆ. ಅತ್ತಿ ಅವ್ರ ಮಗ ಅಷ್ಟೇ. ನಮ್ಮ ತಮ್ಮಾರಿಬ್ರು ಇದ್ರೆ ಅವ್ರು ನೋಡ್ಕೊನಾರ ಅದನ್ನ. ನಮ್ಮ ತಮ್ಮಾರು ಮಾಡಾರ ಅದನ್ನ ಚಾಕ್ರಿ ಮಾಡ್ತಿದ್ರು ಅವರು. ಅವ್ರು ಬಿಟ್ರೆ ಯಾರು ಹೋಗಿದ್ದಿಲ್ಲ ರೂಮ್ ನೋಡಕ್ಕೆ. ಅದು ಯಾರು ಬಂತಂದ್ರೆ ಹಿಂಗೆ ಗುಳ್ಗಾಡ್ಸಂದ್ರೆ ಹಂಗೆ ಎದುರಿಂದ ಸರ್ಕೊಂಬೇಕು. ಅಷ್ಟು ಚೆನ್ನಾಗಿ ಇಲ್ಲ. ಅವ್ರ ಮನೆಯವ್ರನು ನಮ್ಮ ತಮ್ಮಾರ್ನು ನಮ್ಮ ಅತ್ತಿ ಮಗ ಅವ್ರಷ್ಟೇ ಮುಟ್ಬೇಕಿತ್ತು ಅದನ್ನು. ಯಾರ ಮುಟ್ಟಿದ್ರೆ ಮೈ ಅವಾಗ ಗುಂಗುಳಿಸ್ಬಿಡೋದು. ಅದನ್ನ ಯಾರು ಮುಟ್ತಿದ್ದಿಲ್ಲ. ನಾವು ನೋಡ್ಬೇಕಂದ್ರೆ ಯಾರನ್ನಾರು ಕರ್ಕೊಂಡೋಗಿ ಅದು ಮುಟ್ಟು ಸಣ್ಣ ಮಾಡಿ ಬರ್ತಿದ್ವಿ ಅಷ್ಟೇ. ಅದು ಬೆಳಗ್ಗೆ ಅದ್ರ ನ್ಯೂಸ್ ಬಂದಟ್ಟಿಗೆ ನಮಗೆ ನಿಜವಾಗ್ಲೂ. ನೀವೇನು ಮಾಡ್ತಿದ್ರಿ? ಎಷ್ಟೊತ್ತಿಗೆ ಬಂತಮ್ಮ ನಿಮಗೆ ಹತ್ರ ಇದಾಗಿದೆ ಅಂತ ಹೇಳಿ? ಬೆಳಗ್ಗೆ 9:30 ಅದು 10 ಗಂಟೆ. 10 ಗಂಟೆಗೆ ನಾವು ನಮ್ಮ ಮನೆಯಲ್ಲಿ ಇದ್ವಿ. ನಾವು ಅಷ್ಟೊತ್ತಿಗೆ ಈ ಕಾಳು ನಮ್ಮ ಮನೆಯಾಗ ನಮ್ಮ ಮಾವಾರ ತಂದ್ರೆ ಅದನ್ನ ಸುದ್ದಿ ಏನ ಕಾಳಿಗೆ ಹಿಂಗೆ ಆಗೈತಂತೆ. ನಮಗೆ ನಿಜವಾಗ್ಲೂ ನಂಬಕ್ಕಾಗಲಿಲ್ಲ. ನಮಗೆ ನಮಗೆ ಎಷ್ಟು ಹತ್ರನ ಇದ್ರೆ ಹಿಂಗೆ ಆಗೈತೆ ಅಂತಂದ ಗೊತ್ತಿದ್ದಿಲ್ಲ. ಆಮೇಲೆ ಬಂದು ನೋಡ್ತವಿ ಇದೆಲ್ಲ ಹಾಕಿಬಿಟ್ಟಿದ್ರು ಮಂಚಿನ ಮೇಲೆ. ಅದು ನೋಡೋದಕ್ಕೆ ಭಾರಿ ದುಃಖ ಆಗ್ಬಿಡ್ತು. ನಮ್ಮ ಮನೆ ಯಜಮಾನ್ರನ್ನೇ ಕಳ್ಕೊಂಡವೆ. ನಾನು ಅಷ್ಟು ದುಃಖ ಆಗ್ಬಿಟ್ಟದಷ್ಟು. ಸ್ನೇಹಿತರೆ, ಯಾಕೆ ಇವರೆಲ್ಲ ಇಷ್ಟು ಹೇಳ್ತೀರಾ ಅಂತಂದರೆ, ಈಗ ಒಬ್ಬ ಮನುಷ್ಯನಿಗೆ ಜೀವಾವಧಿ ಎಷ್ಟು ಅಂತಂದ್ರೆ 100 ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅವಾಗೆಲ್ಲ. ಬಟ್ ಅದು ಕಾಲಕ್ರಮೇಣ ಏನಾಗಿದೆ ಅಂತಂದರೆ ಕಡಿಮೆ ಆಕಂತ ಬಂದಿದೆ. ಈಗ ಒಂದು 60 ವರ್ಷ 40 ವರ್ಷ ಬದುಕ್ತಾರೆ. ಆದರೆ ಕಾಳಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇವರು ಒಡನಾಟ ಬಂದ್ಬಿಟ್ಟು 9 ವರ್ಷದ ಒಡನಾಟ, 9 ರಿಂದ 10 ವರ್ಷದ ಒಡನಾಟ. ಸೊ ಅದ್ರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಮ್ಮ ಮಗ ಅಂತ ಏನಾದ್ರು ಸಂಬಂಧ ಆಲ್ರೆಡಿ ಅವ್ರ ಹತ್ರ ಬೆಳೆದಿದೆ ಅಂದಾಗ ಅದನ್ನು ಕಳ್ಕೊಂಡಾಗ ಎಲ್ಲರಿಗೂ ಕೂಡ ದುಃಖ ಆಗುತ್ತೆ. ಸರಿ ಪೋಟ